ಅಯ್ಯೋ ನನ್ನ ಮಗನೇ. ಸೀರಿಯಲ್ನಲ್ಲಿ ವಾರ್ವಾರ್ ಗಿತ್ತಿಯರ ವಾರ್ ನೋಡಿರ್ತೀರಾ? ಅದೇ ಸೀರಿಯಲ್ನ ನಟಿಯೊಬ್ಬರ ಮನೆಯಲ್ಲಿ ವಾರ್ವಾರ್ ಗಿತ್ತಿಯರ ವಾರ್ ಇದೀಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಸದ್ಯ ಒಬ್ಬರ ಮೇಲೊಬ್ಬರು ಕೆಸರೆರೆಚಾಟ ಆರಂಭಿಸಿದ್ದಾರೆ. ಅಂದಹಾಗೆ ಈ ನಟಿ ಯಾರು, ಆ ಸ್ಟೋರಿ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ತೋರಿಸ್ತೀವಿ ನೋಡಿ. ಸೋಮಶೇಖರ್ ಹಾಗೂ ನಂದೀಶ್ ಎಂಬ ಇಬ್ಬರು ಸಹೋದರರು ಜೊತೆಯಾಗಿಯೇ ಬಾಳಿ ಬದುಕಿದವರು. ಸೋಮಶೇಖರ್ ಸೀರಿಯಲ್ ನಟಿ ಕಾವ್ಯ ಗೌಡಳನ್ನ ಪ್ರೀತಿಸಿ ಮದುವೆ ಆಗಿದ್ರೆ, ನಂದೀಶ್ ಸಂಬಂಧಿಯೇ ಆದ ಪ್ರೇಮ ಜೊತೆಗೆ ಮದುವೆ ಆಗಿದ್ರು. ಕಲ್ಕೆರೆ ಬಳಿ ಇರುವ ಭವ್ಯ ಬಂಗಲೆಯಲ್ಲಿ ಇಡೀ ಕುಟುಂಬ ವಾಸವಾಗಿತ್ತು. ಆದರೆ ಕಾವ್ಯ ಮತ್ತು ಪ್ರೇಮ ನಡುವೆ ಒಳಗೊಳಗೆ ಹೊತ್ತಿಕೊಂಡ ಕಿಚ್ಚು ಒಮ್ಮೆಲೆ ಸ್ಫೋಟವಾಗಿದೆ. ಅದು ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರುವಂತೆ ಮಾಡಿದೆ. 3 ಅಂತಸ್ತಿನ ಈ ಮನೆಯ ಕೆಳ ಮಹಡಿಯಲ್ಲಿ ಅತ್ತೆ ಮಾವ ವಾಸವಿದ್ರೆ, ಮೊದಲ ಮಹಡಿಯಲ್ಲಿ ಪ್ರೇಮ ಮತ್ತು ನಂದೀಶ್ ದಂಪತಿ ಇದ್ದಾರೆ. 2ನೇ ಮಹಡಿಯಲ್ಲಿ ಸೋಮಶೇಖರ್ ಮತ್ತು ಕಾವ್ಯ ದಂಪತಿ ಇದ್ದಾರೆ. ಎಲ್ಲರೂ ಪ್ರತ್ಯೇಕವಾಗಿಯೇ ಇದ್ದರು. ಈ ಮನೆ ತನಗೆ ಬೇಕು ಅಂತ ಕಾವ್ಯ ಕ್ಯಾತೆ ತೆಗೆದು ಹಲ್ಲೆ ಮಾಡಿದ್ದಾಳೆ ಅಂತ ಪ್ರೇಮ ಆರೋಪಿಸುತ್ತಿದ್ದಾರೆ. ಅಷ್ಟಕ್ಕೂ ನಿನ್ನೆ ಆಗಿದ್ದು ಏನು ಅಂತಂದ್ರೆ, ಕಾವ್ಯ ಮನೆ ಕೆಲಸದಕ್ಕೆ ಪ್ರೇಮ ಬಳಸ್ತಾ ಇದ್ದ ಕಿಚನ್ಗೆ ಬಂದಿದ್ದಾಳೆ ಅಂತೆ. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಕೋಪಗೊಂಡ ಕಾವ್ಯ ಪ್ರೇಮ ಮತ್ತು ನಂದೀಶ್ ಬಳಿಗೆ ಬಂದು ಊಟದ ತಟ್ಟೆ ಕಿತ್ತೆಸೆದು, ಇದು ನನ್ನ ಮನೆ, ಹೊರಗೆ ಹೋಗಿ ಅಂತ ಹಲ್ಲೆಗೆ ಯತ್ನಿಸಿದ್ದಳಂತೆ. ಇದನ್ನ ಪ್ರಶ್ನೆ ಮಾಡಲು ಬಂದ ಪ್ರೇಮ ತಂದೆ ಮೇಲೂ 26ರಂದು ರಾತ್ರಿ ಹೊಡೆದಿದ್ದಾರೆ. ನನ್ನ ಮಂಗಲ್ಯ ಸರ ಕಿತ್ತು ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಿ ರಾಮಮೂರ್ತಿ ನಗರ ಠಾಣೆಗೆ ಪ್ರೇಮ, ಕಾವ್ಯ, ಸೋಮಶೇಖರ್, ಭವ್ಯ ಗೌಡ ಎಂಬಾತರ ಮೇಲೆ ದೂರು ದಾಖಲಿಸಿದ್ದಾಳೆ. ಚಪ್ಪಲಿ ಎಲ್ಲ ತಗೊಂಡು ಒಡಿಯೋ ಮಟ್ಟಕ್ಕೆ ಬಂದಿದ್ದಾರೆ. ಆಕೆ ಈ ರೀತಿ ನಾನು ನಡ್ಕೊಳೋದವರು ಫ್ಯಾಮಿಲಿ ಅದು ಇದು ದೊಡ್ಡದಾಗೆ ಮಾತಾಡ್ತಾ ಇದ್ದಾರಲ್ಲ ಮೀಡಿಯಾನಲ್ಲಿ. ಫ್ಯಾಮಿಲಿ ಅಂದರೆ ಗೊತ್ತಿದೆಯಾ ಅವರಿಗೆ? ಇದೇ ರೆಸ್ಪೆಕ್ಟ್ ಅವ್ರು ಕೊಡೋದು? ಭಾವ ಅಂತ ನೋಡ್ದಿರಾ ಮೈ ಮೇಲೆ ಬೀಳ್ತಾರೆ. ಹೋಗಿ ಟ್ರಿಗರ್ ಮಾಡೋದು, ಕೈ ಮಾಡಲಿ ಅಂತ ಟ್ರಿಗರ್ ಮಾಡೋದು, ಅಷ್ಟು ಕಂಟ್ರೋಲ್ ಮಾಡಿದ್ದಾರೆ. ಚಪ್ಪಲೆಲ್ಲ ತಗೊಂಡು ಹೊಡಿಯೋಕ್ಕೆ ಬರ್ತಾರೆ. ಈ ರೀತಿ ಎಲ್ಲ ನಡ್ಕೊಂಡಿದ್ದಾರೆ ಸರ್ ಆಕೆ. ಅದಾದಮೇಲೆ ನಾವು ನಮ್ಮ ಅತ್ತೆಯವರು ಇನ್ವಾಲ್ವ್ ಆದರು. ನಮ್ಮ ಅತ್ತೆಯವರೆಲ್ಲ ಸ್ವಲ್ಪ ಸಮಾಧಾನ ಮಾಡಿದ್ದಕ್ಕೆ ಸೋಮಶೇಖರ್ ಅವರು ಬಂದು ಸರ್, ಅವರು ಇದೇ ಅಲಿಗೇಷನ್ಸ್ ಮಾಡಿದ್ರು. ಇದೇ ಥರ ನನ್ನ ಮನೆ ಇದು, ನನ್ನ ಮನೆಯಿಂದ ಹೊರಗಡೆ ಹೋಗಿ ಮನೆ ಕಟ್ಟಿಲ್ಲ ಸರ್, 1 ರೂಪಾಯಿ ಯಾರ್ದು ಇಲ್ಲ ಸರ್. ನಮ್ಮ ಮಾವದು ದುಡ್ಡು, ನಮ್ಮ ಮಾವ ಕಷ್ಟಪಟ್ಟು ಕಟ್ಟಿರೋ ಮನೆ ಅದು, ಅವ್ರದ್ದಲ್ಲ, ನಮ್ಮದು ಅಲ್ಲ ಸರ್ ಆ ಮನೆ. ಅದು ನಂದಂತ ಹೇಳ್ಕೊಳಕ್ಕೂ ಇಲ್ಲ, ನಂದು ಅಲ್ಲ. ಅದು ಪ್ರೀತಿಯಿಂದ ನಮ್ಮ ಮನೆ ಅಂತ ನಾವು ಹಾಕ್ಕೊಂತೀವಿ ಹೊರತು ಅದು ನಾವು ಕಟ್ಟಿಲ್ಲ ಸರ್ ಮನೆ. ಅದು ನಮ್ಮ ಮಾವನ ಮನೇಲಿ ನಾವು ಇರೋದು. ಈಕೆ ಬಂದು ನನ್ನ ಮನೆ ಅನ್ನೋದಕ್ಕೆ ಏನು ಅಧಿಕಾರ ಇದೆ? ಎಲ್ಲರೂ ನಂಬ್ತಾರೆ ಅಂತ ಅವ್ರು ಅಂದ್ಕೊಂಡಿರ್ಬೋದು, ಬಟ್ ಅವರು ಆ ಥರ ಮಾತಾಡೋದಕ್ಕೆ ಹೆಂಗೆ ಸರ್ ಸಾಧ್ಯ? ನಾವು ನಮ್ಮಪ್ಪಗೆ 2 ಹೆಣ್ಮಕ್ಳು ಸರ್, ನಾವಿಬ್ಬರೇ ಹೆಣ್ಮಕ್ಳು. ನನ್ನ ತಂಗಿ ನಾವು ಹೊಡೆದ್ರು ಅಂತ ಒಂದೇ ಕಾರಣಕ್ಕೆ ನಮ್ಮಪ್ಪ ನಮ್ಮ ಮನೆ ಹತ್ರ ಬಂದರು. ಈಕೆ ಕೈ ಮಾಡಿದ್ದಕ್ಕೆ ಬಂದರು. ಯಾಕಮ್ಮ ನನ್ನ ಮಗಳ ಮೇಲೆ ಹೊಡಿತೀಯ ಅಂದಿದ್ದಕ್ಕೆ ಸೋಮಶೇಖರ್ ಅವರು ಹಿಡ್ಕೊಂಡು ನಮ್ಮಪ್ಪ ನೋಡಿದ್ರು. ಅವರು ಮತ್ತು ಕಾವ್ಯಗೌಡ ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು. ಆ ಟೈಮಲ್ಲಿ ನಮ್ಮ ಸುತ್ತಮುತ್ತ ತುಂಬಾ ಜನ ನಿಂತಿದ್ದಾರೆ. ಒಂದು ಪೊಲೀಸರು ಕೂಡ ಇದ್ದಾರೆ ಸರ್, ಈ ಸ್ಟೇಷನ್ ಪೊಲೀಸರು ಕೂಡ ಇದ್ದಾರೆ. ಅವ್ರ ಮುಂದೆ ಹೇಳಿದ್ರೆ ಅವ್ರಿಗೂ ನೀವು ಕೇಳಿ ಆ ಥರ ಏನಾದರೂ ಮಾತಾಡಿದ್ರೆ. ಆಕೆ ಇನ್ನು ಆ ರೀತಿ ಮಾತಾಡ್ತಾ ಇದ್ರು. ಮತ್ತೆ ಸೋಮಶೇಖರ್ ಅವರು ಮಾತಾಡ್ತಿರ್ತಾರೆ. ಅದು ಬಿಟ್ಟು ಪ್ಯಾಂಟ್ ಎಲ್ಲ ರಿಮೂವ್ ಮಾಡಿ ಸೋಮಶೇಖರ್ ಅವರು ಅವ್ರ ತಂದೆಗೆ ನಾವೆಲ್ಲ ಅಲ್ಲಿ ನಿಂತಿದ್ದೀವಿ, ಲೇಡೀಸ್ ಇದ್ದಾರೆ ಅಂತ ನಾವು ನೋಡ್ದಿರಾ ಪ್ಯಾಂಟ್ ಎಲ್ಲ ರಿಮೂವ್ ಮಾಡಿ ಮಿಸ್ಬಿಹೇವ್ ಥರ, ಇಟ್ಸ್ ಲೈಕ್ ಐ ಕಾಂಟ್ ಇವನ್ ಸೇ ಸರ್, ಆ ಥರ ಎಲ್ಲ ಬಿಹೇವ್ ಮಾಡಿದ್ದಾರೆ ಅವರು. ಅದಾದ ನಂತರ ಭವ್ಯ ಗೌಡ ಅನ್ನೋರು ಬಂದು ಏಕಾಏಕಿ ನಮ್ಮ ಮನೆಯವ್ರ ಮೇಲೆ ಅಟ್ಯಾಕ್ ಮಾಡಿದ್ರು. ಬಂದಿದ್ದೆ ಅವ್ರ ಅಕ್ಕ ಸರ್. ನಮಗೆ ಅವ್ರಿಗೆ ಯಾವುದೇ ರೀತಿಯ ಕಾಂಟ್ಯಾಕ್ಟ್ ಇಲ್ಲ, ನಾವು ಯಾವತ್ತೂ ಅವ್ರ ಹತ್ರ ಮಾತಾಡಲಿಲ್ಲ, ಮೀಟು ಮಾಡಲಿಲ್ಲ. ಏಕಾಏಕಿ ಬಂದಿದ್ದವರೇ ಗೇಟಿಂದ ಒಳಗಡೆ ಬರ್ತಾನೆ ಡೈರೆಕ್ಟಾಗಿ ನಮ್ಮ ಮನೆಯವ್ರ ಮೇಲೆ ಅಟ್ಯಾಕ್ ಮಾಡಿ. ಇನ್ನು ಪ್ರೇಮ ನಂದೀಶ್ ಹಾಗೂ ಪ್ರೇಮ ತಂದೆ ರವಿಕುಮಾರ್ ಮೇಲೆ ಗಂಭೀರ ಆರೋಪ ಮಾಡಿರುವ ನಟಿ ಕಾವ್ಯ ಗೌಡ, ಪ್ರೇಮ ಹಾಗೂ ಅವರ ಕಡೆಯವರು ನನ್ನ ಮಗಳ ಮೇಲೆ ಹಲ್ಲೆ ಮಾಡಿದ್ದಾರೆ. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಕುಟುಂಬಸ್ಥರನ್ನ ಕರೆಯಿಸಿ ಹೊಡೆಸಿದ್ದಾಳೆ. ಪ್ರೇಮ ತಂದೆ ರವಿಕುಮಾರ್ ನನ್ನನ್ನ ಎಲ್ಲರ ಮುಂದೆ ಅತ್ಯಾಚಾರ ಮಾಡೋದಾಗಿ ಬೆದರಿಸಿದ್ದಾರೆ. ಆದರೆ ಆಸ್ತಿ ವಿಚಾರಕ್ಕೆ ನಾನೇ ಗಲಾಟೆ ಮಾಡಿದ್ದೇನೆ ಅಂತ ಬಣ್ಣ ಕಟ್ಟುತ್ತಾ ಇದ್ದಾರೆ. ನನ್ನ ಗಂಡನಿಗೆ ಇವರೆಲ್ಲ ಹಲ್ಲೆ ಮಾಡಿದ್ದು, ಅವರು ಇನ್ನೂ ICUನಲ್ಲಿ ಇದ್ದಾರೆ ಅಂತ ಆರೋಪಿಸಿ ಪ್ರತಿ ದೂರು ಕೊಟ್ಟಿದ್ದಾರೆ. ಹೌದು ಇದೆ ಎಲ್ಲ ಕಂಪ್ಲೇಂಟ್ ಆಗಿದೆ, FIR ಆಗಿದೆ ಅವ್ರ ಬಗ್ಗೆ. ಎಸ್ ಕೊಟ್ಟಿದ್ದೀನಿ ಸರ್. ನನ್ನ ಅಡ್ಮಿಟ್ ಆಗಿದ್ದಾರೆ. ನನ್ನ ಹಸ್ಬೆಂಡ್ ಇನ್ನು ICU ಅಲ್ಲಿ ಇದ್ದಾರೆ. ಸೊ ನನ್ನ ಹಸ್ಬೆಂಡ್ ಅವರು ಆಲ್ರೆಡಿ ಹೊಡೆದಾಕ್ಬಿಟ್ಟಿದ್ರು. ಇವಾಗ ICU ಅಲ್ಲಿ ಇದ್ದಾರೆ ನನ್ನ ಹಸ್ಬೆಂಡ್.
ನಾವು ಹೋಗ್ಬೇಕು ಸರ್, ಈಸ್ ಫೈನ್. ಅಂದ್ರೆ ಲೈಕ್ ಉಸಿರಾಡಕ್ ಸ್ವಲ್ಪ ಜಾಸ್ತಿ ಕಷ್ಟ ಆಗ್ತದೆ, ಅಂದ್ರೆ ತುಂಬಾ ಜೋರಾಗಿ ಇದು ಮಾಡಿದ್ದಾರೆ ಅವರು. ಸೊ ಈಸ್ ಮನೆಯಲ್ಲಿ ಸರಿ ಹೋಗಬೇಕಾಗಿದ್ದಂತ ಜಗಳ, ಸಣ್ಣ ಪುಟ್ಟ ಜಗಳ ಯಾಕೆ ಬಂತು ಅಂತ ಸರ್ ನಾನು ಒಂದು ಹೇಳ, ಮಧ್ಯದಲ್ಲೇ ಇರ್ಬೋದಾಗಿತ್ತು. ಒಂದು ಮನುಷ್ಯನ್ಗೆ ಹೊಡಿತೀನಿ ಬಡಿತೀನಿ ಹೆದರ್ಸಿದ್ರೆ ಹೆಂಗಾಗುತ್ತೆ? ನಿಮ್ಮ ಮನೆಗಳಲ್ಲೂ ಹಿಂಗೆ ಆದ್ರೆ ಸುಮ್ನಿರ್ತೀರಾ? ಇಲ್ಲ ಅಲ್ಲ, ನಿಮ್ಮ ಅಕ್ಕ ತಂಗಿಗೂ ಹಿಂಗೆ ಆದ್ರೆ ಸುಮ್ನಿರ್ತೀರಾ? ಸುಮ್ನಿರಿ ಅಂತ ಇಲ್ಲಿ ಯಾರು ಹೇಳ್ತಿಲ್ಲ ಮೇಡಮ್. ಅಲ್ಲ ಅದೆಲ್ಲ ನೀವು ಕ್ವೆಶ್ಚನ್ಸ್ ಕೇಳ್ತಾ ಇದ್ದೀರಾ 100% ಅಲ್ವಾ? ನೀವು ಹಾಗಿದ್ರೆ ಸೊ ಸಣ್ಣ ಜಗಳ ಅಷ್ಟು ದೊಡ್ಡದಾಗಿ ಯಾಕೆ ಸರ್ ಇದು ಸಣ್ಣ ಜಗಳ ಅಲ್ಲ, ಚಾಕು ಚುಚ್ಚೋದು ನಿಮ್ಗೆ ಸಣ್ಣದ ಮೇಡಮ್? ಅದು ಇಲ್ಲಿದ್ದೀವಿ ಆತರ ಇಲ್ಲ, ಎಲ್ಲರದು ಡಿಫ್ರೆಂಟ್ ಇದೆ. ನಮ್ದು ತುಂಬಾ ದೊಡ್ಡ ಮನೆ, ಎಲ್ಲಿ ಬೇಕಾದ್ರೂ ಓಡಾಡ್ತಾ ಇರ್ಬೋದು. ಅದ್ ನಂಗೆ ಗೊತ್ತಿಲ್ಲ ಅವ್ರ ಪರಿಸ್ಥಿತಿ. ಅವ್ರು ಏನ್ ಒಂದು ವಿಡಿಯೋದಲ್ಲಿ ನಿಮ್ಮ ಹಸ್ಬೆಂಡ್ ಜೋರಾಗಿ ಹೊಡೆಯೋದು ಒಂದು ವಿಡಿಯೋ ವೈರಲ್ ಆಗ್ತದೆ. ಜೋರಾಗಿ ಪ್ರೇಮ ಅವರ ತೆಂಗಿಗೆ ಹೊಡೆದಿದ್ದಾರೆ. ಸರ್ ಚಪ್ಲಿ ತೆಗಿಯಕ್ ಹೊಡಿಯಕ್ ಹೋಗಲ್ಲ. ಅವ್ರ ಅಪ್ಪ 100 ಜನದ ಮುಂದೆ ನಿನ್ಗೆ ರೇಪ್ ಮಾಡ್ತೀನಿ ಅಂದಿದ್ದಕ್ಕೆ ನನ್ನ ಗಂಡ ಹೌದಾ ಅನ್ಬಿಟ್ಟು ಚಪ್ಲಿ 100% ಅಲ್ವಾ ಸರ್? ಹೆಂಡ್ತಿನ ಹಂಗ್ ಕರಿಬೇಕಾದ್ರೆ ಯಾವ ಗಂಡ ಆದ್ರೂ ರಿಯಾಕ್ಟ್ ಮಾಡ್ತಾನೆ, ಡೆಫಿನೆಟ್ ಆಗಿ ಮಾಡ್ತಾನೆ. ನೀವು ಯಾರನ್ನೇ ಹೋಗಿ ಕೇಳಿ, ಗಂಡಂದಿರು ಹೆಂಡತಿ ಬಗ್ಗೆ ಮಾತಾಡಿದ್ರೆ ಈ ರಿಯಾಕ್ಟ್ ಮಾಡಲ್ಲ ಅಂದ್ರೆ ಬಂದು ನನಗೆ ಹೇಳಿ. ಎನಿವೇ ಥ್ಯಾಂಕ್ ಯು ಸೋ ಮಚ್. ಸದ್ಯ ಸೀರಿಯಲ್ ನಟಿಯ ಮನೆ ಗಲಾಟೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ದೂರು ಮತ್ತು ಪ್ರತಿ ದೂರು ದಾಖಲಾಗಿದೆ. ಕಾವ್ಯ ಹಾಗೂ ಪ್ರೇಮ ಇಬ್ಬರು ಪೊಲೀಸ್ ಠಾಣೆಗೆ ಬಂದು ಹೇಳಿಕೆ ದಾಖಲಿಸಿದ್ದಾರೆ. ಪೊಲೀಸರ ತನಿಖೆಯಿಂದ ಸೊಸೆಯರ ನಡುವಿನ ಗಲಾಟೆಗೆ ಕಾರಣ ಗೊತ್ತಾಗಬೇಕಾಗಿದೆ. ಅದೇನೇ ಹೇಳಿ, ಯಾರೋ ಮಾಡಿರೋ ಆಸ್ತಿಗೆ ಮತ್ಯಾರೋ ಕಿತ್ತಾಡಿಕೊಂಡು ಬೀದಿಗೆ ಬಂದು ನಿಲ್ಲುವಂತಾಗಿರೋದು ಮಾತ್ರ ನಿಜಕ್ಕೂ ದುರಂತ.